ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಹಾದನೂರು ಗ್ರಾಮ ಪಂಚಾಯಿತಿಯ ಹಾದನೂರು ಗ್ರಾಮದ ವಾರ್ಡ್ ನಂಬರ್ 2 ಕುರಿತು ಗ್ರಾಮದ ಚುನಾಯಿತ ಸದಸ್ಯರಾಗಿರುವ ಹಾಗೂ ಹಾದನೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರುವ ಶ್ರೀಯುತ ಪ್ರಕಾಶ್ ರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ ಸರ್. ಸರ್, ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನಮ್ಮ ಹೆಸರು ಬಂದು ಪ್ರಕಾಶ್ ಅಂತೇಳಿ. ನಮ್ಮ ಪೂರ್ಣವಾಗಿ ನನ್ನ ಹೆಸರನ್ನ ಕೇಳದೆ ಪ್ರಕಾಶ ಹಾದ್ನೂರು. ಯಾವತ್ತು, ಯಾಕಂದ್ರೆ ನಾನು ಹಾದ್ನೂರಿಂದ ಬೆಳೆದ ಮಗ, ಹಾಗಾಗಿ ಹಾದ್ನೂರು ಪ್ರಕಾಶ. ನಮ್ಮ ತಂದೆ ಹೆಸರು ಬಂದು ಸಿದ್ದಯ್ಯ, ನಮ್ಮ ತಾಯಿ ಹೆಸರು ಬಂದು ಮಹಾದೇವಮ್ಮ, ನನಗ ಒಬ್ಬ ತಮ್ಮ ಇದ್ದಾನೆ ರಮೇಶ್ ಅಂತೇಳಿ. ಮತ್ತೆ ನಮ್ಮ ಮಡದಿ ಹೆಸರು ಕಾವ್ಯ, ನನ್ನ ತಮ್ಮನ ಮಡದಿ ಹೆಸರು ಬಂದು ಸುಚಿತ್ರ. ಹಾಗೆ ನನಗೆ ಬಂದು 2 ಮಕ್ಕಳಿದ್ದಾರೆ. ಒಂದು ಯದು ಪ್ರಕಾಶ್ ಮತ್ತೆ ಮಿಥುನ್ ಪ್ರಕಾಶ್. ಮತ್ತೆ ನನ್ನ ತಮ್ಮನಿಗೆ 2 ಮಕ್ಕಳಿದ್ದಾರೆ, ರಕ್ಷತಾ ಮತ್ತೆ ಸುಮನ್. ಹಾಗೆ ನಾನು ಈಗ 2 ಬಾರಿ ಚುನಾಯಿತ ಪ್ರತಿನಿಧಿ ಆಗಿದ್ದೀನಿ. ಹಂಗಾಗಿ 2ರಲ್ಲಿ ಮೊದಲು ಸದಸ್ಯನಾಗಿದ್ದಿ, ಈಗ ಸದಸ್ಯನಾಗಿ ಪ್ಲಸ್ ಉಪಾಧ್ಯಕ್ಷರಾಗಿ ಅವಕಾಶ ಸಿಕ್ಕಿದೆ ಸರ್. ಅಂದ್ರೆ 2 ಬಾರಿ ತಾವು ಚುನಾವಣೆಯಲ್ಲಿ ಗೆದ್ದಿದ್ರಿ. ಪ್ರಸ್ತುತ ಗ್ರಾಮ ಪಂಚಾಯಿತಿಯ ಒಂದು ಉಪಾಧ್ಯಕ್ಷ ಸ್ಥಾನವನ್ನು ಸಹ ಒಂದು ಸದಸ್ಯತ್ವದ ಜೊತೆಗೆ ನಿರ್ವಹಿಸ್ತಾ ಇದ್ದೀರಾ? ಹೌದು ಸರ್, ಎಲ್ಲರ ಸಹಕಾರದಿಂದ ಸಿಕ್ಕಿದೆ ಸರ್. ಸರ್, ತಮ್ಮ ಗ್ರಾಮಕ್ಕೆ ಹಾದನೂರು ಅಂತ ಹೆಸರು ಏನಕ್ಕೆ ಬಂತು? ಅದರ ಹಿಂದಿನ ಇತಿಹಾಸ ಏನಾದರೂ ಗೊತ್ತಿದ್ರೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ. ಸರ್, ನಮ್ಮದು ಅಂದ್ರೆ ಆವಾಗ ಹಿರೀಕರು ಏನಿದ್ರು ಅವರು ಒಂದು ನಮ್ಮ ಹಾದನೂರು ಗ್ರಾಮನ ಅಳಬ್ರೇಳಂತೆ ನೆಲ ಗುಡಿಸಿ, ತರಗನೆಲ್ಲ ಗುಡಿಸಿ ಒಂದು ನೆಲ ಮಾಡಿದಂತಹ ಅವ್ರ ಹೆಸರು ಬಂದು ಕುಳ್ಳೆಯ ಅಂತ ಹೇಳ್ತಾರೆ ಸರ್. ಹಂಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಬಂದದ್ದು ಹಾದನೂರು ಅಂತ ಅವ್ರು ಕರೆದಿದ್ರು ಸರ್. ಅವಾಗಿ ಅದೇ ಪ್ರಚಲಿತವಾಗಿ ಬಂದಂತಹ ಗ್ರಾಮ ಹಾದನೂರು ಗ್ರಾಮ ಸರ್. ಹೌದು ಸರ್. ಸರ್, ತಮ್ಮ ಒಂದು ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ, ಅದರ ಒಂದು ಅಂಕಿಅಂಶದ ಬಗ್ಗೆ ತಿಳಿಸೋದಾದ್ರೆ. ಸರ್, ನಮ್ಮಲ್ಲಿ ಈಗ ಬಂದು ಒಟ್ಟು 1743 ಇದೆ ಸರ್. ಅದರಲ್ಲಿ ಬಂದು ಪರಿಶಿಷ್ಟ ಜಾತಿ 1432 ಇದೆ, ಪರಿಶಿಷ್ಟ ಪಂಗಡ ಬಂದು 278 ಇದೆ, ಮತ್ತೆ ಇತರೆ ಬಂದು 33 ಇದೆ ಸರ್. ಹೌದು ಸರ್. ಅದರಲ್ಲಿ ಬಂದು 426 ಕುಟುಂಬಗಳಿದೆ ಸರ್. 426 ಕುಟುಂಬಗಳಿದೆ ಸರ್. ಅಂದ್ರೆ ಹೆಚ್ಚಿನ ಜನಸಂಖ್ಯೆಯನ್ನು ಒಳಗೊಂಡಿದೆ, ಕೂಡು ಕುಟುಂಬಗಳು ಹೆಚ್ಚಾಗಿದೆ. ಹೌದು ಸರ್. ಹಾಗಾಗಿ ಒಂದು ದೊಡ್ಡ ಗ್ರಾಮ ಅಂತಾನೆ ಹೇಳ್ಬೋದು. ಹೌದು ಸರ್. ಸರ್, ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣ ಆಗಿರ್ಬೋದು, ಜೊತೆಗೆ ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಯಾವ ರೀತಿಯಾಗಿದೆ ಅದ್ರ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ. ಸರ್, ನಮ್ಮಲ್ಲಿ ಟೋಟಲ್ ಆಗಿ ಬಂದು 25.30 ಚದರ ಕಿಲೋಮೀಟರ್ ಅಷ್ಟು ಭೌಗೋಳಿಕ ವಿಸ್ತೀರ್ಣ ಹೊಂದಿದೆ ಸರ್. ಅದರಲ್ಲಿ ಬಂದು ಸಾಗುವಳಿ ವಿಸ್ತೀರ್ಣ ಬಂದು 8.45 ಚದರ ಕಿಲೋಮೀಟರ್ ಇದೆ. ಅದರಲ್ಲಿ ಬಂದು ಖಾತೆಗಳ ಸಂಖ್ಯೆ 120 ಇದೆ. ಇನ್ನು ಅದರದ್ದು ಸಾಗುವಳಿ ಇನ್ನೂ ಕೂಡ ಇದರಲ್ಲಿ ಇದೆ ಸರ್ಕಾರ. ಹಂಗಾಗಿ ಇನ್ನೂ ಆಗ್ಬೇಕಾಗಿದೆ ಸರ್. ಆಯ್ತು. ನೈಸರ್ಗಿಕ ಸಂಪನ್ಮೂಲವಾಗಿ ನಮ್ಮ ಗ್ರಾಮ ಮತ್ತೆ ನಮ್ಮ ಪಂಚಾಯತಿ ವ್ಯಾಪ್ತಿ ಬಂದು ಸುತ್ತಮುತ್ತಲು ಕಾಡಿನ ಪ್ರದೇಶದಿಂದ ಕೂಡಿದೆ, ಮತ್ತೆ ಒಳ್ಳೆಯ ವಾತಾವರಣದಿಂದ ಕೂಡಿದೆ. ಎಲ್ಲದರಲ್ಲೂ ಕೂಡ ನಮ್ಮ ಒಂದು ಗ್ರಾಮ ಪುಣ್ಯವಂತ ಗ್ರಾಮ. ಯಾಕಂತಂದ್ರೆ ನಾವು ಎಲ್ಲರೂ ಈಗ ಹೊರಗಡೆಯಿಂದ ಬಂದು ಕಾಡು ಪ್ರಾಣಿಗಳು ನೋಡೋದು, ಮತ್ತೆ ಕಾಡನ್ನ ನೋಡಕ್ ಮತ್ತೆ ನೈಸರ್ಗಿಕವಾಗಿ ಸಿಗ್ತಕ್ಕಂತ ಒಂದು ಗಾಳಿಯ ಒಂದು ವಾತಾವರಣ ಅವ್ರಿಗೆ ಬೇಕಾಗಿರುತ್ತೆ. ಆದ್ರೆ ನಾವು ಎಲ್ಲಾನು ಪಡೆದಿದೀವಿ ನಾವೇ. ಹಾಗಾಗಿ ನಮ್ಮ ಗ್ರಾಮದ ಮತ್ತೆ ಪಂಚಾಯತಿ ವ್ಯಾಪ್ತಿಯ ಎಲ್ಲರೂ ಕೂಡ ನಾವೇ ಪುಣ್ಯವಂತರು ಸರ್.
ಮತ್ತೆ ಆ ಭಾಗದಲ್ಲಿ ಒಳ್ಳೆ ಪ್ರಸಿದ್ಧವಾದಂತಹ ಬೇಲ್ಕುಪ್ಪೆ ದೇವಸ್ಥಾನ ಇದೆ. ಮತ್ತೆ ನಮ್ಮ ಗ್ರಾಮದಲ್ವ ವರಸ್ವಾಮಿ ದೇವಸ್ಥಾನ ಇದೆ. ಇನ್ನೂ ಹಲವಾರು ದೇವಸ್ಥಾನಗಳಿದೆ ಸರ್ ನಮ್ಮ ಸುತ್ತಮುತ್ತಲ ಪ್ರದೇಶದಲ್ಲಿ. ಅಂದ್ರೆ ಒಂದು ನೈಸರ್ಗಿಕ ಸಂಪನ್ಮೂಲ ಅನ್ನೋದು ತಮ್ಮ ಗ್ರಾಮದಲ್ಲಿ ತುಂಬಾ ಚೆನ್ನಾಗೇ ಇದೆ. ಜೊತೆಗೆ ಪ್ರವಾಸಿ ತಾಣ ಆದಂತಹ ಬೇಲದ ಕುಪ್ಪೆನೂ ಸಹ ನಿಮ್ಮ ಗ್ರಾಮದ ಹತ್ತಿರದಲ್ಲೇ ಇರೋದ್ರಿಂದ ಒಂದು ಒಳ್ಳೆಯ ಪ್ರೇಕ್ಷಣೀಯ ಸ್ಥಳವಾಗಿ ಅದಿರೋದ್ರಿಂದ ನಿಮ್ಮ ಗ್ರಾಮಕ್ಕೂ ಒಂದು ಹೆಮ್ಮೆಯ ಸಂಗತಿ ಅಂತಾನೆ ಹೇಳ್ಬೋದು. ಹೌದು ಸರ್. ಸರ್, ಪ್ರಸ್ತುತ ತಮ್ಮ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿದೆ, ಅವುಗಳ ಒಂದು ನಿರ್ವಹಣೆ ಯಾವ ರೀತಿಯಾಗಿ ನಡೀತಾ ಇದೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ? ಮೂಲಭೂತ ಸೌಕರ್ಯಗಳು ಸರ್ ನಮ್ಮಲ್ಲಿ ಮೊದಲು ಈಗ ಬಹಳ ಬದಲಾವಣೆ ಆಗಿದೆ ಸರ್. ನಮ್ಮಲ್ಲಿ ಏನಂತಾರ, ಪ್ರಸ್ತುತವಾಗಿ ಮೊದಲು 600 ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆಗಳು ಮತ್ತೆ ರಸ್ತೆಗಳು, ಓಣಿಗಳು ಮತ್ತೆ ಒಂದು ನೀರಿನ ಹಿಂಗುವಿಕೆನೇ ಆಗಲಿ ಅದಕ್ಕೆ ಸೂಕ್ತವಾದ ಒಂದು ಪ್ರದೇಶನ ಯಾವುದೂ ಕೂಡ ಅಷ್ಟು ನೀಟಾಗಿ ಇತ್ತಿಲ್ಲ ಸರ್. ಇತ್ತೀಚೆಗೆ ಒಂದು 10 ವರ್ಷದಲ್ಲಿ ಹಲವಾರು ರೀತಿಯ ಒಂದು ಬದಲಾವಣೆಗಳನ್ನ ನಾವು ನಮ್ಮ ಗ್ರಾಮದಲ್ಲಿ ಮೂಲ ಸೌಕರ್ಯಗಳಲ್ಲಿ ತಂದಿದ್ದೀವಿ ಸರ್. ಮತ್ತೆ ಅಲ್ಲಿ ಏನಾಗಿದೆ ಅಂದ್ರೆ, ಈಗ ಪ್ರತಿಯೊಂದು ಚರಂಡಿ ವ್ಯವಸ್ಥೆಗಳು ಮತ್ತೆ ರಸ್ತೆಗಳು ಮತ್ತೆ ಒಂದು ನೀರು ಹಿಂಗುವಿಕೆಗ ಮತ್ತೆ ಅಲ್ಲಿಯ ಏನು ಮೂಲ ಸೌಕರ್ಯಗಳಿದೆ ಆಲ್ಮೋಸ್ಟ್ ನಾವು ಒಂದು 80% ಅಷ್ಟು ಒಂದು ವ್ಯವಸ್ಥೆಗಳನ್ನ ಮಾಡಿದೀವಿ ಸರ್. ಡಾಕ್ಯುಮೆಂಟ್ ಸಮೇತ ನಾವು ಮಂಡಿಸ್ತೀವಿ ಸರ್. ಒಂದು ಸುಮಾರು 80 ಭಾಗ ಕೆಲಸಗಳು ಈಗ ಸಂಪೂರ್ಣವಾಗಿ ಆಗಿದೆ. ಇನ್ನೊಂದು 20 ಭಾಗ ಕೆಲಸಗಳಿದೆ. ಮುಂದಿನ ದಿನಗಳಲ್ಲಿ ಅದು ಸಹ ಆಗುತ್ತೆ ಅನ್ನೋದು ತಮ್ಮ ಪರಿಪೂರ್ಣವಾಗಿ ಮಾಡ್ತೀವಿ ಸರ್. ಸರ್, ತಮ್ಮ ಗ್ರಾಮ ಒಂದು ಬಯಲು ಮುಕ್ತ ಗ್ರಾಮ ಆಗಿದೆಯಾ, ಅದ್ರ ಬಗ್ಗೆ ಹೇಳೋದಾದ್ರೆ? ಹೌದು ಸರ್. ಈಗ ಮೊದಲು ನಮ್ಮಲ್ಲಿ ಶೌಚಾಲಯಗಳು ಬೆರಳೆಣಿಕೆ ಅಷ್ಟು ಮಾತ್ರ ಇದ್ದದ್ದು. ಒಂದು ನಾವು ಇದ್ರಲ್ಲೂ ಕೂಡ ಒಂದು ವಿವೇಕಾನಂದ ಸಂಸ್ಥೆನೂ ಕೂಡ ನೆನೆಸ್ಕೋಬೇಕಂದ್ರ, ಮೊದಲು ನಾವು ಇಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಶೌಚಾಲಯದ ಬಗ್ಗೆ ಪರಿಪೂರ್ಣವಾದ ಮಾಹಿತಿಯನ್ನ ಒದಗಿಸ್ಕೊಟ್ಟಂತ ಸಂಸ್ಥೆ ಅಂದ್ರೆ ಸ್ವಾಮಿ ವಿವೇಕಾನಂದ ಸಂಸ್ಥೆ. ಇಲ್ಲಿ ನೀರು ಮತ್ತೆ ನೈರ್ಮಲ್ಯ ವಿಭಾಗ ಅಂತಿತ್ತು. ಅದರಲ್ಲೂ ಕೂಡ ಗ್ರಾಮಗಳಿಗೆ ಹೋಗಿ ಅವಾಗೆಲ್ಲ ಶೌಚಾಲಯ ವ್ಯವಸ್ಥೆಗಳನ್ನ ಮಾಡಿಸ್ಕೊಡ್ತಿರು. ಈಗ ಅದರ ಜೊತೆಗೆ ಸ್ವಚ್ಛ ಭಾರತ ಮಿಷನ್ ಯೋಜನೆ ಮತ್ತೆ ಸ್ವಚ್ಛ ಭಾರತ್ ಇದು 2ರ ಪ್ರಯುಕ್ತ ಮತ್ತೆ ಸಂಸ್ಥೆಯ ಒಡನಾಡಿಯ ಜೊತೆಗೆ ನಮ್ಮಲ್ಲಿ ಇವಾಗ 368 ಇದೆ. ಈಗಲೂ ಕೂಡ ಶೌಚಾಲಯಗಳದು ಪ್ರಗತಿಯಲ್ಲಿ ಸಾಗ್ತಾ ಇದೆ ಸರ್. ಈಗ ಆದಷ್ಟು ಶೌಚಾಲಯಗಳಾಗಿದೆ. ಜೊತೆಗೆ ಯಾರಿಗೆ ಇಲ್ಲ ಅಂತವ್ರಿಗೆ ಸಹ ಇಂದಿನ ದಿನಗಳಲ್ಲಿ ಶೌಚಾಲಯಗಳವ್ರಿಗೆ ದೊರಕಿದೆ. ಮುಂದಿನ ದಿನಗಳಲ್ಲಿ ಅದು ಸಂಪೂರ್ಣ ತಮ್ಮ ಒಂದು ಗ್ರಾಮ ಬಯಲು ಮುಕ್ತ ಗ್ರಾಮ ಆಗಿ ಹೊರಹೊಮ್ಮದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅನ್ನೋದು ತಮ್ಮ ಅಭಿಪ್ರಾಯ? ಹೌದು ಸರ್. ಈಗ ಯಾಕಂದ್ರೆ 426 ಕುಟುಂಬ ಇದ್ದದ್ದು ಈಗ 368 ಶೌಚಾಲಯಗಳಾಗಿದೆ. ಈಗ ಮತ್ತೆ ಪ್ರಗತಿಯಲ್ಲಿದೆ ಶೌಚಾಲಯದ ಒಂದು ಕಾಮಗಾರಿಗಳು. ಮತ್ತೆ ಇನ್ನೊಂದು ಏನಕ್ಕ ಇನ್ನೂ ಕೂಡ ಅದು ಕ್ಲಿಯರಿಟಿ ಆಗಿಲ್ಲ ಅಂತಂದ್ರ, ಒಟ್ಟು ಕುಟುಂಬಗಳು ಇರೋದ್ರಲ್ಲಿ ಈಗ ಅವರು ಅಣ್ಣ ತಮ್ಮಿರು ಮತ್ತೆ ಅಕ್ಕ ತಂಗಿಯರು ಡಿವೈಡ್ ಆಗ್ತಾ ಇರೋದ್ರಿಂದ ಅದರದ್ದು ಸ್ವಲ್ಪ ವಿಸ್ತೀರ್ಣ ಆಗ್ತಾ ಇರೋದ್ರಿಂದ ಅವ್ರಿಗೆ ವೈಯಕ್ತಿಕವಾಗಿ ಪಡಿತರ ಚೀಟಿ ಏನಾರ ದೊರಕ್ತು ಅಂದ್ರ ಕ್ಲಿಯರಿಟಿ ಆಗತ್ತೆ ಸರ್ ಶೌಚಾಲಯದ್ದು. ಸರ್, ತಮ್ಮ ಒಂದು ಗ್ರಾಮದಲ್ಲಿ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಆಗಿರ್ಬೋದು, ಜೊತೆಗೆ ಕಸ ವಿಲೇವಾರಿ ನಿರ್ವಹಣಾ ವ್ಯವಸ್ಥೆ ಆಗಿರ್ಬೋದು, ಯಾವ ರೀತಿಯಾಗಿ ನಡೀತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಒಂದು ಕಸ ವಿಲೇವಾರಿ ಬಂದು ನಮ್ಮ ಗ್ರಾಮದಲ್ಲಿ ಮತ್ತೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ಕಾರದ ವತಿಯಿಂದಾನೇ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿತ್ತು. ಅದ್ರಲ್ಲಿ ಏನಾಗಿದೆ ಅಂತಾರೆ, ಈಗ ಬಕೆಟ್ ವ್ಯವಸ್ಥೆಗಳು ಮತ್ತೆ ಗಾಡಿ ವ್ಯವಸ್ಥೆ ಎಲ್ಲಾನು ಆಗಿದೆ. ಆದ್ರೆ ಸರ್ಕಾರದ ವತಿಯಿಂದ ನಾವು ಒಂದು ಕಸದ ನಿರ್ವಹಣೆಗಾಗಿ ಒಂದು ಜಾಗನ ಸೂಕ್ತವಾದ ಜಾಗನ ಹುಡುಕ್ಬೇಕಾಗಿತ್ತು. ಅದನ್ನ ತೋರ್ಸಕ ಹೋದಾಗ ತಹಸೀಲ್ದಾರು ಮತ್ತೆ ಅರಣ್ಯ ಇಲಾಖೆಯವರು ಅದು ನಮ್ಮ ಸುಪರ್ದಿಗೆ ಬರೋದ್ರಿಂದ ಅಲ್ಲಿ ಮಾಡಕ ಆಗಲ್ಲ ಅನ್ನೋದ್ರಿಂದ ಸೂಕ್ತವಾದ ಸ್ಥಳನ ನಾವು ತಹಸೀಲ್ದಾರ್ ಗಮನಕ್ಕೆ ತಂದು ಕೊಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಮುಂದಿನ ಒಂದು ದಿನಗಳಲ್ಲಿ ನಾವು ಅದನ್ನ ಕಾರ್ಯನ ಮುಕ್ತವಾಗಿ ಕ್ಲಿಯರ್ ಮಾಡ್ತೀವಿ ಸರ್. ಡ್ರೈನೇಜ್ ಎಲ್ಲ ಸರ್ ವರ್ಷಕ್ಕ ಅಲ್ಲಿ ಯಾವ ರೀತಿಯ ಒಂದು ವಾತಾವರಣ ಇರುತ್ತೆ ಅಂದ್ರ ಪ್ರತಿ ಟೈಮಲ್ಲಿ 2 ತಿಂಗಳು ಇಲ್ದಾರ 3 ತಿಂಗಳು ಒಂದ್ಸರಿ ಕ್ಲೀನಿಂಗ್ ಮಾಡಿಸಿರ್ತೀವಿ. ಇಲ್ಲಾಂದ್ರೆ ಸ್ವಚ್ಛತೆಯಾಗಿ ಇರೋದ್ರಿಂದ ಆ ಒಂದು 8 ತಿಂಗಳಿಗೆ 10 ವರ್ಷಕ್ಕೆ ಕ್ಲೀನಿಂಗು. ಅಂದ್ರ ಸಾರ್ವಜನಿಕರು ಯಾವ ರೀತಿ ಇಟ್ಕೋತಾರ ಆ ಒಂದು ಸುತ್ತಮುತ್ತಲಿನ ಪ್ರದೇಶನ, ಅದ್ರ ಮೇಲೆ ಅದು ಸ್ವಚ್ಛತೆಯನ್ನ ಯಾವ ರೀತಿ ಮಾಡಿಸ್ಬೇಕು ಅನ್ನೋದನ್ನ ಆ ಗ್ರಾಮದ ಸದಸ್ಯರಾಗಿ ಮತ್ತೆ ಪಂಚಾಯತಿಯಲ್ಲಿ ಯಾವ ರೀತಿ ಅದನ್ನ ನಿರ್ವಹಣೆ ಮಾಡಬೇಕು ಮಾಡ್ತಿದೀವಿ ಸರ್. ಯಾವುದೇ ರೀತಿಯ ನೈರ್ಮಲ್ಯ ವ್ಯವಸ್ಥೆಯಲ್ಲಿ ನಮ್ಮಲ್ಲಿ ಕಾಂಪ್ರಮೈಸ್ ಇಲ್ಲ. ಯಾಕಂದ್ರೆ ಜನಗಳು ಆ ರೀತಿ ಒಂದು ಖುಷಿಯ ವಿಚಾರ ಏನಂತಂದ್ರ, ಆ ಒಂದು ನೈರ್ಮಲ್ಯಲ್ಲಿ ಏನಾರ ಹೆಚ್ಚು ಕಡಿಮೆ ಆಯ್ತು ಅಂದ್ರ ನಮ್ಗಳ ಗಮನಕ್ಕೆ ತರ್ತಾರೆ. ಮತ್ತೆ ಪಂಚಾಯತಿ ಇದೆ, ಅದು ನಮ್ಮ ಗ್ರಾಮದಲ್ಲೇ. ಹಾಗಾಗಿ ಆಯಾ ದಿನದಲ್ಲೇ ಮಾಹಿತಿ ಕೊಡೋದ್ರಿಂದ ಸೂಕ್ತವಾದ 1-2 ದಿನದೊಳಗೆಲ್ಲ ಅದನ್ನ ಮುಕ್ತವಾಗಿ ಕ್ಲಿಯರ್ ಮಾಡಕ ವ್ಯವಸ್ಥೆ ಮಾಡ್ತೀವಿ ಸರ್. ಇವಾಗ
ಮತ್ತೆ ನೈರ್ಮಲ್ಯ ಅಂತ ಬಂದಾಗ ಬೀದಿ ದೀಪಗಳದ್ದು ಕೂಡ ಅದರಲ್ಲಿ ಬರುತ್ತೆ ಸರ್. ಹೌದು. ಅದರಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯ ಪ್ರತಿ ಒಂದು ಬಲ್ಪ್ ಹೋದ್ರೂ ಕೂಡ ಇವತ್ತಿನ ಒಂದು ಪ್ರಜ್ಞಾವಂತ ನಾಗರಿಕರಲ್ಲಿ ಮತ್ತೆ ನಮ್ಮ ಗ್ರಾಮದಲ್ಲಿ ಪ್ರತಿಯೊಬ್ಬರು ಪ್ರಜ್ಞಾವಂತರು ಇದ್ದಾರೆ ಸರ್. ಹಂಗಾಗಿ ಅದನ್ನ ತಿಳಿಸ್ತಾರೆ, ಅದನ್ನ ಇಮಿಡಿಯೇಟ್ಲಿ ನಾವು ಕೆಲಸಗಳನ್ನ ಮಾಡ್ತಿದ್ದೀವಿ ಸರ್. ಸರ್, ತಮ್ಮ ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯ ಇರುವಂತಹ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಜೊತೆಗೆ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಯಾವ ರೀತಿ ಸಾರ್ವಜನಿಕರಿಗೆ ದೊರಕ್ತಾ ಇದೆ ಅದರ ಒಂದು ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ಕೊಡೋದಾದ್ರೆ. ಸರ್, ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಪಕ್ಕದ ಗ್ರಾಮ ಆಗಿರ್ತಕ್ಕಂಥ ಬಡಲ್ಪುರ ಗ್ರಾಮದಲ್ಲೇ PSC ಇದೆ ಸರ್. ಮೊದಲು ಹಳ ಕಟ್ಟಡದಿಂದ ಕೂಡಿತು. ಆವಾಗ ನಮ್ಮ ಸಂಸದರಂತಹ ದ್ರೋಣ ಸಾಹೇಬ್ರು ಮತ್ತೆ ಚಿಕ್ಕಮದ ಸಾಹೇಬ್ರ ಒಡನಾಟದಿಂದ ನಮ್ಮಲ್ಲಿಗೆ ಹೊಸ PSC ಕಟ್ಟಡ ಬಂದಿದೆ. ಒಳ್ಳೆ ನಮ್ಮ ತಾಲೂಕಲ್ಲಿ ಎಲ್ಲೂ ಇಲ್ಲ ಆ ರೀತಿಯಾದಂತಹ ಒಂದು ಸುಸಜ್ಜಿತವಾದ ಒಂದು ಕಟ್ಟಡ ನಮ್ಮ PSC ಬಡಲ್ಪುರದಲ್ಲಿದೆ. ಮತ್ತೆ ಇನ್ನೊಂದೇನಂತಂದ್ರ ನಮ್ಮ ಗ್ರಾಮದಲ್ಲಿ ಉಪಕೇಂದ್ರವನ್ನ ನಮ್ಮ ಅನಿಲ್ ಚಿಕ್ಕಮದ ಸಾಹೇಬ್ರು ಅಲ್ಲೇ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಬಡಲ್ಪುರಕ್ಕ ಹೋಗೋದಕ್ಕೂ ಸ್ವಲ್ಪ ದೂರ ಇದೆ ಅಂತ. ಈಗ BP ಶುಗರ್ ಅಥವಾ ಸಣ್ಣ ಪುಟ್ಟ ಜ್ವರ ಇದ್ರ ಅಲ್ಲೇ ಉಪಕೇಂದ್ರಲ್ಲೇ ತೋರ್ಸ್ಕೊಳ್ಳಿ. ಹೆಚ್ಚಿನ ಇದಕ್ಕೇನಾರ ಇತ್ತು ಅಂದ್ರೆ PSC ವ್ಯವಸ್ಥೆಗಳನ್ನ ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತೆ ಸಂಸದರು ವ್ಯವಸ್ಥೆಗಳನ್ನ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಅದರಲ್ಲಿ ಈಗಿರ್ತಕ್ಕಂಥ ಡಾಕ್ಟರ್ಗಳು ಸೂಕ್ತವಾದ ಮಾಹಿತಿ ಮತ್ತೆ ಅಕಸ್ಮಾತ್ ಅವರು ಹಾಸ್ಪಿಟ್ಲಿಗೆ ಬರಕ್ಕಾಗಲ್ಲ ಅಂದ್ರ ಅಲ್ಲಿ ಇರ್ತಕ್ಕಂಥ CHOಗಳು ಮತ್ತೆ ಆಶಾ ಕಾರ್ಯಕರ್ತರು ಅವರ ಒಡಗೂಡಿ ನಮ್ಮ ಡಾಕ್ಟರ್ ಒಳ್ಳೆ ರೀತಿಯ ಒಂದು ಟ್ರೀಟ್ಮೆಂಟ್ ವ್ಯವಸ್ಥೆನ ನಮ್ಮ ಆ ಭಾಗದ ಸುತ್ತಮುತ್ತಲಿನ ಪಂಚಾಯತಿ ವ್ಯಾಪ್ತಿಯ ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೂ ವ್ಯವಸ್ಥೆಗಳನ್ನ ಮಾಡ್ಕೊಡ್ತಾ ಇದ್ರೆ. ಮತ್ತೆ ಇನ್ನೊಂದೇನಂತಂದ್ರ ಸರ್, ಮೊದ್ಲು ಇರ್ತಕ್ಕಂಥ ಅನಾರೋಗ್ಯ ಕೂಡಿರ್ತಕ್ಕಂಥ ಸಾರ್ವಜನಿಕರು ಅಥವಾ ಅಲ್ಲಿಯ ನಾಗರಿಕರಲ್ಲಿ ಈಗ ಅವ್ರಿಗೆ ಆರೋಗ್ಯದ ಬಗ್ಗೆ ಪೂರ್ಣ ಮಾಹಿತಿಯನ್ನ ನಾವು ಒಡಗೂಡಿ ಮಾಡ್ತಿದ್ವಿ ಸರ್. ಈಗ ಒಂದು ಕೆಲವೇ ದಿನಗಳ ಹಿಂದೆ BP ಶುಗರ್ದು ಮತ್ತೆ ಇತರೆ ಇದನ್ನೆಲ್ಲ ನಾವು PSCಲಿ ಇತರೆ ಒಂದು ಇಲಾಖೆಯ ಸಹಯೋಗದೊಂದಿಗೆ ವ್ಯವಸ್ಥೆ ಮಾಡ್ಕೊಂಡಿದ್ನು. ಅದನ್ನು ಕೂಡ ಮಾಡಿದೀವಿ. ಮತ್ತೆ ಕಣ್ಣಿನ ಚೆಕಪ್ ಇದನ್ನೆಲ್ಲ ನಾವು ನಮ್ಮ PSC ಮತ್ತೆ ಆ ಭಾಗದ ಎಲ್ಲಿ ಅವಶ್ಯಕತೆ ಇರುತ್ತೆ ಅಲ್ಲಿ ವ್ಯವಸ್ಥೆಗಳನ್ನ ಮಾಡ್ತಿದೀವಿ ಸರ್. ಒಟ್ನಲ್ಲಿ ತಮ್ಮ ಒಂದು ಪಕ್ಕದ ಗ್ರಾಮದಲ್ಲೇ PHC ತುಂಬಾ ಸುಸರ್ಜಿತವಾಗಿ ಆಗಿರೋದ್ರಿಂದ ತಮ್ಮ ಗ್ರಾಮಗಳಿಗಾಗಿರ್ಬೋದು ಅಥವಾ ಅಕ್ಕಪಕ್ಕದ ಗ್ರಾಮಗಳಿಗಾಗಿರ್ಬೋದು ಏನಾದರೂ ತುರ್ತು ಸಂದರ್ಭಗಳಲ್ಲಿ ತೊಂದರೆಗಳಾದಂತಹ ಸಂದರ್ಭದಲ್ಲಿ ತುರ್ತಾಗಿ ತೋರಿಸ್ಕೊಳ್ಳೋದಕ್ಕೆ ಹತ್ರದಲ್ಲೇ ಒಂದು PHC ಸುಸರ್ಜಿತವಾಗಿರೋದ್ರಿಂದ ತುಂಬಾ ಅನುಕೂಲ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಹೌದು ಸರ್. ಶಿಕ್ಷಣದ ಬಗ್ಗೆ ಹೇಳೋದಾದ್ರೆ ಸರ್, ಈಗ ನಮ್ಮಿಲ್ಲಿ ಶಿಕ್ಷಣದ ವ್ಯವಸ್ಥೆ ಅಂದ್ರೆ ನಮ್ಮ ಗ್ರಾಮದಲ್ಲಿ ಮೊದಲು ಸುಸಜ್ಜಿತವಾದ ಒಂದು ಕಟ್ಟಡಗಳು ಇತ್ತಿಲ್ಲ. ಆದ್ರೆ ಇತ್ತೀಚೆಗೆ ನಮ್ಮ ಶಾಸಕರಾದಂತಹ ಅನಿಲ್ ಚಿಕ್ಕಮದ ಸಾಹೇಬ್ರು ಒಂದು ಪ್ರಕೃತಿ ವಿಕೋಪ ಆದಾಗ ಅದರ ಒಂದು ಇದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ನಮ್ಮಲ್ಲಿಗೆ ಸೂಕ್ತವಾದ ಬಿಲ್ಡಿಂಗ್ ಗಳ ವ್ಯವಸ್ಥೆಗಳನ್ನ ಮಾಡ್ಕೊಟ್ರು. ಮತ್ತೆ ಸಂಸದರಾಗಿದ್ದ ನಮ್ಮ ದ್ರೋಣ ಸಾಹೇಬ್ರು ಕೂಡ ಒಂದೆರಡು ಬಿಲ್ಡಿಂಗ್ ವ್ಯವಸ್ಥೆಗಳನ್ನ ಮಾಡ್ಕೊಟ್ಟಿದ್ರು. ಹಂಗಾಗಿ ಈಗ ನಮ್ಮ ಶಾಲೆಯಲ್ಲಿ ಸುಸಜ್ಜಿತವಾದ ಕೊಠಡಿಗಳಿದೆ, ಯಾವುದೇ ರೀತಿಯ ಕೊರತೆಗಳಿಲ್ಲ. ಮತ್ತೆ ಇನ್ನೊಂದೇನಂತಂದ್ರ ಅಲ್ಲಿ ಕಲಿಕೆಗ ಶೌಚಾಲಯಗಳು ಮತ್ತೆ ಹುಡುಗರಿಗೆ ಮತ್ತೆ ಹುಡುಗಿಯರಿಗೆ ಇಬ್ಬರಿಗೂ ಕೂಡ ಸೂಕ್ತವಾದ ಒಂದು ಶೌಚಾಲಯ ವ್ಯವಸ್ಥೆ ಇದೆ. ಮತ್ತೆ ಅಲ್ಲಿಗಿರುತ್ತ ಮೂಲ ಸೌಕರ್ಯಗಳಾದಂತಹ ಕರೆಂಟ್ ವ್ಯವಸ್ಥೆಗಳಲ್ಲಿ ಮತ್ತೆ ಆಟದ ಮೈದಾನಗಳಲ್ಲಿ ಸೂಕ್ತವಾಗಿ ಪಂಚಾಯತಿ ಇದ್ರ ಕಡೆಯಿಂದನೂ ಕೂಡ ಮಾಡಿಸ್ಕೊಟ್ಟಿದ್ವಿ. ಮತ್ತೆ ಬಣ್ಣ ವ್ಯವಸ್ಥೆಗಳನ್ನು ಕೂಡ ಈ ಇಯರ್ಲಿ ಶಾಲೆಗೆ ನಾವು ಅದನ್ನ ಮಾಡ್ಕೊಟ್ಟಿದ್ವಿ. ಮತ್ತೆ ಇನ್ನೊಂದೇನಂತಂದ್ರ ಸರ್, ಒಂದು ಶಾಲೆಗಳಿಗೆ ಒಂದು ವಾರ್ಷಿಕೋತ್ಸವನಲ್ಲಿ ಅಥವಾ ಒಂದು ಆಟದ ಸ್ಪರ್ಧೆಗಳನ್ನ ಏರ್ಪಡಿಸಿದಾಗ ನಮ್ಮ ಪಂಚಾಯತಿ ವ್ಯಾಪ್ತಿಯಿಂದ ನಾವು ಒಬ್ಬ ಸದಸ್ಯರಾಗಿ ಅವ್ರಿಗೆ ಏನು ಸಹಕಾರ ಬೇಕು ಅದನ್ನ ಶಿಕ್ಷಣ ಇದಕ್ಕೆ 2% ಬರುತ್ತೆ ಸರ್. ಹಂಗ ಆ ವ್ಯವಸ್ಥೆನ ಅಲ್ಲಿಗೆ ನಾವು ಮಾಡ್ತಾ ಇದೀವಿ ಸರ್. ಇನ್ನು ಸಾರಿಗೆ ವ್ಯವಸ್ಥೆ ಹೇಗಿದೆ ತಮ್ಮ ಗ್ರಾಮದಲ್ಲಿ? ನಮ್ಮ ಗ್ರಾಮದಲ್ಲಿ ಸಾರಿಗೆ ವ್ಯವಸ್ಥೆ ಚೆನ್ನಾಗಿದೆ ಸರ್. ಯಾಕಂದ್ರ ನಮಗೆ ಬಂದು ಮಟ್ಕೇರಿ ಮತ್ತೆ ಎಡೆಯಲ, ಈ ಕಡೆ ಬಂದು ನಂಜನಗೂಡು ತಾಲೂಕು, ಈ ಕಡೆ ಗುಂಡ್ಲುಪೇಟೆ ಮತ್ತೆ ನಮ್ದು ಸರಗೂರು ತಾಲೂಕು ಆಗಿರೋದ್ರಿಂದ ಒಂದು ಸೆಂಟರ್ ಪಾಯಿಂಟ್ ಆಗಿರೋದ್ರಿಂದ ನಮಗೆ ಸಾರಿಗೆ ವ್ಯವಸ್ಥೆ ಸೂಕ್ತವಾಗಿದೆ ಸರ್. ಸರ್, ತಮ್ಮ ಒಂದು ಗ್ರಾಮದಲ್ಲಿ ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿದೆ ಸರ್ ಇದರ ಬಗ್ಗೆ ಹೇಳೋದಾದ್ರೆ? ಈಗ ಮೊದಲು ಇದ್ದದ್ದು ಒಂದು 40-42% ಅಷ್ಟು ಇತ್ತು ಸರ್. ಈಗ ಬಂದು 66% ಆಗಿದೆ ಸರ್. 66% ಆಗಿದೆ. ತುಂಬಾ ಸುಧಾರಿಸಿದೆ ಅಂತಾನೆ ಹೇಳ್ಬೋದು. ಹೌದು ಸರ್. ತಮ್ಮ ಒಂದು ಗ್ರಾಮದಲ್ಲಿ JJM ಯಾವ ಹಂತದಲ್ಲಿದೆ? ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ? ಅದರ ಬಗ್ಗೆ ಹೇಳೋದಾದ್ರೆ?
ಸರ್ ನಮ್ಗೆ ಇವಾಗ JJM ಆಗಿ ಹ್ಮ್ 1 ಇಯರ್ ಆಗಿತ್ತು ಸರ್. ಹ್ಮ್ ಆದರೆ ನಾವು ಅದನ್ನ ಕೂಲಂಕುಷವಾಗಿ ಹ್ಮ್ ಅವ್ರ ಜೊತೆ ಬಂದ ಯಾರು ಕಾಮಗಾರಿಗಳನ್ನ ಮಾಡಕ್ ಬರ್ತಾರೆ ಅವರನ್ನ ಕೂರ್ಸ್ಕೊಂಡು ಮತ್ತೆ ಇಂಜಿನಿಯರ್ ಕರೆಸಿ AWL ಅವ್ರ ಕರೆಸಿ ಹ್ಮ್ ಇದೇ ರೀತಿ ಆಗ್ಬೇಕು ಅಂತ ಹೇಳಿ ಅವರನ್ನ ನಾವು ಕರೆಸ್ಕೊಂಡು ಮಾತಾಡಿ ಫಸ್ಟು ಸಾರ್ವಜನಿಕರು ಮತ್ತೆ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಹ್ಮ್ ಎಲ್ಲರೂ ಕೂತ್ಕೊಂಡು ಒಂದು ಮುಕ್ತವಾಗಿ ಮಾತಾಡಿ ನಮ್ಗೆ ಬೇರೆ ಗ್ರಾಮಗಳಲ್ಲಿ ಆಗಿರ್ತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ನಮ್ಗೆ ಗೊತ್ತಿತ್ತು. ಹಾಗಾಗಿ ನೀವು ಸೂಕ್ತವಾಗಿ ಮಾಡ್ಕೊಡ್ತೀವಿ ಅನ್ನೋದಾದ್ರೆ ಮಾತ್ರ ನಮ್ಮ ಗ್ರಾಮದಲ್ಲಿ ನೀವು JJM ಮಾಡಿ ಅಂತ ನಾವು ಕೇಳ್ಕೊಂಡಾಗ ಅಲ್ಲಿಗ AWL ಆಗಿರ್ತಕ್ಕಂಥ ಮಹೇಶ್ ಸರ್ ಮತ್ತೆ ಇಂಜಿನಿಯರ್ ಸಾಹೇಬ್ರು ಮತ್ತೆ ನಮ್ಮ ಕಾಂಟ್ರಾಕ್ಟ್ ಸಾಹೇಬ್ರುಗಳು ಅದನ್ನ ನಾವು ನಿಮಗೆ ಯಾವ ಟೈಮ್ ಮುಕ್ತಾಯ ಅಂತ ಇದೆ ಆ ಹಂತದೊಳಗೆ ಮುಗಿಸ್ಕೊಡ್ತೀವಿ. ಅದನ್ನ ಸೂಕ್ತವಾದ ರೀತಿಯಲ್ಲಿ ಸರ್ಕಾರದ ಏನ್ ಗೈಡ್ಲೈನ್ಸ್ ಇದೆ ಅದರ ಪ್ರಕಾರನೇ ನಾವು ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ರು. ಹಂಗಾಗಿ ಆ 1 ಇಯರ್ ಆಗಿಲ್ಲ, ಅಷ್ಟು ಬೇಗ ನಮ್ಮ ಗ್ರಾಮದಲ್ಲಿ ಪೈಪ್ ಲೈನ್ ವ್ಯವಸ್ಥೆಗಳು ಮಾಡಿ ಬೇರೆ ಕಡೆ ಎಲ್ಲ ಆಗಿದೆ ಸರ್, ಅಧ್ವಾನ ಆಗೋಗಿದೆ. JJM ಅಂದ್ರೆ ಅಧ್ವಾನ ಆಗಿದೆ. ಅದೇ ನಮ್ಮ ಗ್ರಾಮದಲ್ಲಿ ಯಾವ್ದೇ ಕಾರಣಕ್ಕೂ ಒಂದು ಲೀಕೇಜ್ ಪಾಯಿಂಟ್ ಕೂಡ ಆಗ್ಬಾರ್ದಾಗ ಪ್ರತಿಯೊಂದನ್ನು ಮಾಡಿಸಿದೀವಿ. ಬಟ್ ಇನ್ನು ಕೂಡ ಹ್ಯಾಂಡ್ ಓವರ್ ಆಗಿಲ್ಲ. ಟ್ಯಾಂಕು ಇನ್ನೇನೋ ಪೂರ್ಣ ಹಂತದಲ್ಲಿ ಬಂದಿದೆ. ಅದೊಂದು ಕ್ಲಿಯರ್ ಆಗ್ತು ಅಂದ್ರೆ ಸರ್ ನಮ್ಮ ಗ್ರಾಮದಲ್ಲಿ JJMದು ಒಂದು ಮುಕ್ತಾಯ ಹಂತದಲ್ಲಿದೆ. ಮತ್ತೆ ಇನ್ನೊಂದು ಏನಂತಂದ್ರ ಈಗ ಆಲಿ ಆ ಒಂದು ನಲ್ಲಿಗಳಿಂದ ಶುದ್ಧವಾದ ನೀರನ್ನ ಕುಡಿಯೋ ವ್ಯವಸ್ಥೆ ನಮ್ಮ ಗ್ರಾಮದಲ್ಲಿ ಆಗ್ತಾ ಇದೆ. ಮತ್ತೆ ಇನ್ನೊಂದೇನಂತಂದ್ರ ಸರ್ ನಮ್ಮ ಗ್ರಾಮದಲ್ಲಿ ಮೊದಲು ಹೆಣ್ಮಕ್ಳು ಬೋರ್ವೆಲ್ ಅಲ್ಲಿ ಅಷ್ಟೊತ್ತು ರಾತ್ರಿ ಅಂದ್ರೆ 2 ಗಂಟೆ ರಾತ್ರಿಯಲ್ಲಿ ಅಥವಾ ಎಷ್ಟೊತ್ತಿಂದ ಕೆಲಸ ಮುಗಿಸ್ಕೋಬತ್ತಾರ ಆವಾಗ ಬೋರ್ವೆಲ್ ಮಾತ್ರ ಸಿಗ್ತಿದ್ದು. ಇವಾಗ ಮನೆಗೂ ಕೂಡ ನೀರು ತಲುಪಿದೆ. ಆ ಒಂದು ಹೆಮ್ಮೆಯಿಂದ ನಾನು ಆ ವಿಚಾರದಲ್ಲಿ ಹೇಳ್ಕತ್ತೀನಿ ಸರ್. JJM ಹಾಗಾದ್ರೆ ತಮ್ಮ ಗ್ರಾಮದಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅಂತ ಯಶಸ್ವಿಯಾಗಿದೆ ಸರ್. ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ ಸರ್ ಆ ವಿಚಾರ. ಸರ್, ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದಲ್ಲಿ ಯಾವ ರೀತಿಯ ಕೆಲಸ ಮಾಡ್ತಾ ಇದ್ದಾವೆ? ಈ ನರೇಗಾ ಚಟುವಟಿಕೆಗಳಿಂದ ತಮ್ಮ ಗ್ರಾಮ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್, ನಾವು ನರೇಗಾ ಯೋಜನೆ ಹೇಳಕ್ ಬರ್ತೀವಿ ಅಂತಂದ್ರ ನಮ್ಮ ಒಂದು ಪಂಚಾಯತಿನೇ ಆಗಲಿ ಅಥವಾ ನಮ್ಮ ವಾರ್ಡ್ಗಳೇ ಆಗಲಿ ಅಭಿವೃದ್ಧಿ ಆಗೋದಕ್ಕೆ ಮೂಲ ಕಾರಣ ಬಂದು ನರೇಗಾ ಜನ ಸರ್. ಯಾಕಂದ್ರೆ ನಾವು ಬರ್ತಕ್ಕಂಥ ಒಂದು ಈಗ ನಾವು ಇರ್ತಕ್ಕಂಥ 15% ಅನುದಾನ ಹೆಚ್ಚಿಕೊಂಡು ಯಾವುದೇ ಕಾರ್ಯಕ್ರಮಗಳನ್ನ ನಾವು ಮಾಡೋಕ್ಕಾಗಲ್ಲ. ನಾವು ಮಾಡ್ತಕ್ಕಂಥ ಕೆಲಸ ಒಂದು 60% ಮಾಡ್ತೀವಿ ಅನ್ನೋದಾದ್ರ ಅದು ನರೇಗಾ ಜನ ವರ್ಕ್ನಿಂದ ಮಾತ್ರ ಸಾಧ್ಯ. ಯಾಕಂತಂದ್ರೆ ಓಣಿಗಳೇ ಆಗಲಿ ಮತ್ತೆ ನೀರು ಇಂಗುವಿಕೆ ಆಗಲಿ, ಒಂದು ಜಮೀನಿನ ಬದು ನಿರ್ಮಾಣಗಳು ಮತ್ತೆ ನೀರು ಹರಿಯುವ ಜಾಗ ಇದೆಯಲ್ಲ ಅದಕ್ಕೂ ಕೂಡ ವ್ಯವಸ್ಥೆಗಳಿದೆ. ಮತ್ತೆ ಸಾರ್ವಜನಿಕರಿಗ ಅದರಲ್ಲಿ ಬಂದು ದನದ ಕೊಟ್ಟಿಗೆ ವ್ಯವಸ್ಥೆಗಳು, ಮತ್ತೆ ಅದರಲ್ಲೂ ಮೊದ್ಲಿತ್ತು ಶೌಚಾಲಯನೂ ಕೂಡ ನಿರ್ಮಾಣ ಮಾಡ್ಕೊಳ್ಳಂತ ವ್ಯವಸ್ಥೆಗಳಿದ್ದ. ಮತ್ತೆ ಶಾಲೆಗ ನರೇಗಾ ಯೋಜನೆ ಅಡಿಯಲ್ಲಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗ ಶೌಚಾಲಯನೂ ಕೂಡ ಈಗ ಹೊಸದಾಗಿ ನಿರ್ಮಾಣ ಆಗಿದೆ. ಒಂದು ನರೇಗಾ ಯೋಜನೆಯಿಂದ ಸರ್ ನಮ್ಮ ಪಂಚಾಯತಿ ಅಭಿವೃದ್ಧಿಗಳಿಗೆ ಮೂಲ ಕಾರಣ. ಮತ್ತೆ ಆ ಒಂದು ವ್ಯವಸ್ಥೆಯಿಂದ ಸಸಿಗಳು ನೆಡೋದು ಮತ್ತೆ ಕೆರೆಯ ಉಳಿತಾಗಿ ಅಂತ ಕೆಲಸಗಳು ಹಲವಾರು ಅಭಿವೃದ್ಧಿಗಳನ್ನ ನರೇಗಾ ಯೋಜನೆ ಅಡಿ ಮಾಡಕ ಆಗಿದೆ ಸರ್. ಜೊತೆಗೆ ಕೃಷಿ ಹೊಂಡ ಮಾಡೋದು, ಕೃಷಿ ಹೊಂಡ ಇದೆ ಸರ್. ಹಂಗಾಗಿ ನಾವು ಒಂದು ಈಗ ಇರ್ತಕ್ಕಂಥ ಒಂದು ಓಣಿ ವ್ಯವಸ್ಥೆಗಳಲ್ಲಿ ಸರ್ 90% ಆಗಿದೆ. ಈಗ ಏನಂತಂದ್ರೆ ಈಗ ಬಂದಿರೋ ಹೊಸ ಒಂದು ನರೇಗಾ ಯೋಜನೆ ಅಡಿ ಒಂದು ಏನು ಓಣಿ ಮಾಡ್ತೀವಿ ಅದರದ್ದು ನಕಾಸೆ ಇದ್ರೆ ಮಾತ್ರ ಮಾಡಬೇಕು ಅನ್ನೋ ಒಂದು ಇದರಿಂದ ಸ್ವಲ್ಪ ಅದರಿಂದ ಅಡೆತಡೆ ಉಂಟಾಗಿ ಈ ಒಂದು ಇಯರ್ಲಿ ಮಾಡಿಲ್ಲ. ಈಗ ಕೊಟ್ಟಿರತಕ್ಕಂಥ ಇದರಲ್ಲಿ ಬಂದು 3 ಓಣಿ ಅಪ್ರೂವಲ್ ಆಗಿದೆ. ಮತ್ತೆ ನೀರನ್ನ ಕೆರೆ ನೀರು ತುಂಬಿ ಹರಿಬೇಕಾದ್ರೆ ಅದಕ್ಕೆ ಮೋರಿ ವ್ಯವಸ್ಥೆಗಳು ಬೇಕಾಗಿತ್ತು. ಅದನ್ನು ಕೂಡ ಈ ಒಂದು ನರೇಗಾ ಯೋಜನೆ ಅಡಿ ಕಾಮಗಾರಿಗಳಲ್ಲಿ ಮಾಡ್ತಿದೀವಿ. ನಮ್ಮಲ್ಲಿ ಏನು ನೀರಿನ ಮೂಲ ಇದೆ ಅವ ಒಂದು ಇದರಲ್ಲಿ ಅದಕ್ಕ ಇಂಗುವಿಕೆಗ ಅದ್ರ ವ್ಯವಸ್ಥೆನೂ ಕೂಡ ನರೇಗಾ ಯೋಜನೆ ಅಡಿಯಲ್ಲಿ ಇದೆ ಸರ್. ಸರ್, ಪ್ರಸ್ತುತವಾಗಿ ಸಹ ತಮ್ಮ ಗ್ರಾಮದಲ್ಲಿ ಇನ್ನು ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ? ನಮ್ಗ ಜ್ವಾಲಾಂತ ಸಮಸ್ಯೆ ಅಂತಂದ್ರ ಈಗ ನಮ್ಮ ರೈತರಿಗೆ ಅಂತಂದ್ರೆ ಅಲ್ಲಿ ಒಂದು 86, 117 ಮತ್ತೆ ಇತರೆ ಒಂದು ಸರ್ವೆ ನಂಬರ್ಗಳದು ಇನ್ನೊಂದು ದುರಸ್ತಿ ಆಗಿಲ್ಲ ಜಮೀನುಗಳದು. ಹಂಗಾಗಿ ಅಲ್ಲಿ ಅವರ ಒಂದು ಏನೋ ಒಂದು ಮೂಲ ಸೌಕರ್ಯ ಸರ್ಕಾರದಿಂದ ಸಿಗ್ತಕ್ಕಂಥ ಒಂದು ಖಾತೆದಾರರಿಗೆ ಏನು ಮೂಲ ಸೌಕರ್ಯಗಳು ಸಿಗುತ್ತೆ ಸರ್ಕಾರ ವತಿಯಿಂದ ಅದು ಕೂಡ ನಮ್ಮ ಇನ್ನೂ ರೈತರಿಗೆ ತಲುಪ್ತಿಲ್ಲ. ಅದು ದುಃಖದ ಸಂಗತಿ. ಯಾಕಂದ್ರೆ ಇಷ್ಟು
ವರ್ಷಗಳಾಗಿರೋ ಕೂಡ ನಮ್ಮ ಆ ಭಾಗದಲ್ಲಿ ಹ್ಮ್. ದುರಸ್ತಿ ಆಗಿರೋದಕ್ಕೆ ಹ್ಮ್. ಆಗದೆ ಇರೋದಕ್ಕೆ ಹ್ಮ್. ಬಹಳ ನೋವಿನ ಸಂಗತಿ. ಹ್ಮ್. ಮತ್ತೆ ಇನ್ನೊಂದೇನಂದ್ರ ಕಾಡಂಚಿನ ಪ್ರದೇಶ ಆಗಿರೋದ್ರಿಂದ ಹ್ಮ್. ಈಗ ರೀಸೆಂಟ್ ಆಗಿ ಒಂದು ಟೈಗರ್ ಅಟ್ಯಾಕ್ ಆಗಿತ್ತು. ಹೌದು. ಇವರೆಲ್ಲದ್ರಿಂದ ಸ್ವಲ್ಪ ಹ್ಮ್. ರೈತರಿಗೆ ಸಮಸ್ಯೆ ಆಗಿದೆ. ಇವನ್ನ ಹಂತವಾಗಿ ಅರಣ್ಯ ಇಲಾಖೆಯವರು ಒಂದ್ ಸ್ವಲ್ಪ ಹ್ಮ್. ರೈತರಿಗೆ ಮಾಹಿತಿ ಕೊಟ್ಟು ಅಲ್ಲಿ ಏನ್ ಆಗ್ಬೇಕು ಅದನ್ನ ಸೂಕ್ತವಾಗಿ ಮಾಡ್ಕೊಟ್ರ ಸರ್. ಹ್ಮ್. ನಮ್ಮ ರೈತರ ಭಾಗರ್ಗ ಹ್ಮ್. ಹ್ಮ್. ಖುಷಿ ಆಗುತ್ತೆ. ಮತ್ತೆ ಇನ್ನೊಂದು ಅದ್ರಲ್ಲಿ ಏನಂತಂದ್ರ ಹ್ಮ್. ನಮ್ಮ ಆ ಭಾಗಕ್ಕ ಹ್ಮ್. ಒಂದು ಚಾನಲ್ ವ್ಯವಸ್ಥೆ ಆದ್ರಂತೂ ಹ್ಮ್. ಹ್ಮ್. ಮರೆಯಲಾಗದಂತ ನೆನಪನ್ನ ನಾವು ಮಾಡ್ಕೊತೀವಿ ಜನಪ್ರತಿನಿಧಿಗಳ. ಹ್ಮ್. ಹಂಗಾಗಿ ಹ್ಮ್. ಆ ಭಾಗದಲ್ಲಿ ಆಗ್ಬೇಕು ಸರ್. ಹ್ಮ್. 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 ಸರ್, ತಮ್ಮ ಒಂದು ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್, ನಾವು ಒಂದು ಗ್ರಾಮದಲ್ಲಿ ಹ್ಮ್. ಯಾರು ಕೂಡ ಬಂದು ನೀವು ಜನಪ್ರತಿನಿಧಿಗಳಾಗಿ ಅಥವಾ ನಾವು ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತ ಹೇಳಲ್ಲ. ಹ್ಮ್. ಮೊದಲನೇದಾಗಿ ಹ್ಮ್. ಅವರು ನಾವು ಕೇಳ್ತೀವಿ ಹ್ಮ್. ಏನಂತ ಅಂತಂದ್ರ ನಾವು ನಿಮ್ಗಳ ಸೇವೆ ಮಾಡ್ತೀವಿ, ನಮ್ಮ ಗ್ರಾಮದ ಸೇವೆ ಮಾಡ್ತೀವಿ ಅಂತ ಕೇಳ್ಕೊಂಡಾಗ ಹ್ಮ್. ಅವರು ನಿಂತಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಹ್ಮ್. ಸೂಕ್ತವಾದ ವ್ಯಕ್ತಿ ಯಾರು, ನಿಜಲ ನಮ್ಮ ಗ್ರಾಮಕ್ಕೆ ಈ ವ್ಯಕ್ತಿ ಮಾಡ್ತಾರ ಇಲ್ವಂತ ಆ ಒಂದು ಇದ್ರಲ್ಲೇ ತಿಳ್ಕೊಂಡು ಏನ್ ಮಾಡ್ತಾರೆ, ಅವರು ಮತದಾನ ಮಾಡ್ತಾರೆ. ಆ ಮತದಾನ ಮಾಡೋದಕ್ಕ ನಾವು ಒಂದು ಮತದಾನ ಅಂದಾಗ ಅದರದೇ ಆದ ಒಂದು ಮೌಲ್ಯ ಇದೆ. ಹಂಗಾಗಿ ಅವ್ರಿಗೆ ನಾವು ಯಾವುದೇ ಕಾರಣಕ್ಕೂ ಮೋಸ ಮಾಡೋಂಥ ಕೆಲಸಗಳನ್ನ ಮಾಡಬಾರ್ದು. ಹಂಗಾಗಿ ಒಂದೇನಂತಂದ್ರ ನಮ್ಮ ಅಭಿವೃದ್ಧಿ, ನಮ್ಮ ಗ್ರಾಮದ ಹಿಂದುಳಿವಿಕೆ ಬಹಳ ಇತ್ತು. ಹಂಗಾಗಿ ನಮ್ಗ ಈಗಿರ್ತಕ್ಕಂಥ ಆದ್ನೂರ್ಗೂ ಮೊದ್ಲಿದ್ದ ಆದ್ನೂರ್ಗೂ ಬಹಳ ವ್ಯತ್ಯಾಸ ಆಗಿದೆ ಸರ್. ಮೊದ್ಲು ಬಸ್ ಸ್ಟ್ಯಾಂಡ್ ವ್ಯವಸ್ಥೆಗಳಿತ್ತಿಲ್ಲ, ರಸ್ತೆಗಳಾಗಿತ್ತಿಲ್ಲ, ಮೇನ್ ರಸ್ತೆನೇ ಇತ್ತಿಲ್ಲ, ಅಷ್ಟು ಅಧ್ವಾನ ಆಗಿತ್ತು. ಮತ್ತೆ ಒಂದು ತಿರುಗಾಡ್ತಕ್ಕಂಥ ಗ್ರಾಮದ ಬೀದಿಗಳೇ ಅಲ್ಲಿ ಚರಂಡಿ ವ್ಯವಸ್ಥೆ ಇತ್ತಿಲ್ಲ, ರಸ್ತೆ ಇತ್ತಿಲ್ಲ, ಮತ್ತೆ ಬೀದಿ ನಿರ್ವಹಣೆಯ ಪರಿಪೂರ್ಣವಾಗಿ ಆಗ್ತಾ ಇತ್ತಿಲ್ಲ. ಬರೀ ಗದ್ದೆ ರೀತಿಯ ರಸ್ತೆಗಳು ಇದ್ದದ್ದು. ಹಂಗಾಗಿ ಅದೆಲ್ಲ ಆಯ್ತು. ಮತ್ತೆ ಇನ್ನೊಂದೇನಂದ್ರ ನೆನ್ಸ್ಕೊಳ ನಮ್ಮ ಒಂದು ಗ್ರಾಮದ ಅಭಿವೃದ್ಧಿಯಲ್ಲಿ ನಮ್ಮ ದುರಣ ಸಾಹೇಬ್ರನ್ನ ನೆನ್ಸ್ಕೊತೀವಿ. ಯಾಕಂತಂದ್ರ ನಮ್ಮ ಗ್ರಾಮವನ್ನ ಎಲೆಕ್ಟ್ರಿಕಲ್ ಮಾಡೆಲ್ ವಿಲೇಜ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದು ನಮ್ಮ ದುರಣ ಸಾಹೇಬ್ರು. ಹಂಗಾಗಿ ನಮ್ಗೆ ಕರೆಂಟ್ ನ ವ್ಯವಸ್ಥೆಗಳಲ್ಲಿ ಯಾವುದೇ ರೀತಿಯಂತ ಕೊರತೆಗಳಿಲ್ಲ. ಒಂದು ಪರಿಪೂರ್ಣವಾಗಿ ಆ ಒಂದು ಎಲೆಕ್ಟ್ರಿಕಲ್ ಮಾಡೆಲ್ ವಿಲೇಜ್ ನ ಆಯ್ಕೆ ಆಗಿರೋದ್ರಿಂದ ಪರಿಪೂರ್ಣವಾಗಿ ಅದು ಆಗಿದೆ ಸರ್. ಮೊದ್ಲು ನಮ್ಮ ಗ್ರಾಮದಲ್ಲಿ ಒಂದೇ ಒಂದು TC ಇದ್ದದ್ದು, ಈಗ 8 TC ಇದೆ ಸರ್. ನಮ್ಮ ಒಂದು ಗ್ರಾಮಕ್ಕೆ 8 TC ಇದೆ. ಯಾವುದೇ ರೀತಿಯ ವೋಲ್ಟೇಜ್ ಸಮಸ್ಯೆಗಳು ನಮ್ಮಲ್ಲಿ ಕಾಡ್ತಾ ಇಲ್ಲ. ಅದೊಂದು ಆಗಿದೆ ಸರ್. ಮತ್ತೆ ಇನ್ನೊಂದೇನಂತಂದ್ರ ಮೊದ್ಲು ಪ್ರತಿಯೊಂದು ಜಮೀನ್ಗೆ ಹೋಗ್ಬೇಕು ಅಂದ್ರು ಓಣಿಗಳು ಸರಿಯಾದ ರೀತಿ ಇತ್ತಿಲ್ಲ. ಎಲ್ಲ ಗಿಡ ಗಂಟೆಗಳು ಬೆಳ್ಕೊಂಡು ಮತ್ತೆ ಹಳ್ಳ ದಿನದಿಂದ ಅಥವಾ ದೊಡ್ಡ ದೊಡ್ಡ ಬಂಡೆಗಳಿಂದ ಓಣಿಗಳಿದ್ದ ಅವನ್ನೆಲ್ಲ ಇದು ಮಾಡಿ ಸಾರ್ವಜನಿಕರಿಗೆ ಪ್ರತಿಯೊಬ್ರು ಅವ್ರ ಜಮೀನ್ಗ ಒಂದು ಹೋಗೋದಕ್ಕೆ ಒಳ್ಳೆಯ ರೀತಿಯ ಒಂದು ಓಣಿ ವ್ಯವಸ್ಥೆಗಳನ್ನ ಮಾಡಿದೀವಿ. ಮತ್ತೆ ಇನ್ನೊಂದೇನಂತಂದ್ರ ಶಿಕ್ಷಣದಲ್ಲಿ ಮಕ್ಕಳ ಕಲಿಕೆಗೆ ಶಿಕ್ಷಕರ ಯಾವ ರೀತಿ ಪಾಠ ಪ್ರವಚನ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ನಾವು ಹೋಗಿ ಶಿಕ್ಷಕರ ಜೊತೆ ಒಡಗೂಡಿ ಒಂದು ಒಳ್ಳೆ ಉತ್ತಮವಾದ ಒಂದು ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಗಬೇಕು. ಮತ್ತೆ ಅಲ್ಲಿಯ ಮಕ್ಕಳ ಒಂದು ನೈರ್ಮಲ್ಯದ ಬಗ್ಗೆನೂ ಮಾಹಿತಿ ಕೊಡ್ತಕ್ಕಂಥ ಕೆಲಸಗಳನ್ನ ನಾವು ಶಿಕ್ಷಕರ ಜೊತೆ ಮತ್ತೆ ಸಾರ್ವಜನಿಕರ ಜೊತೆ ಒಡನಾಡಿಯಾಗಿ ಒಂದು ಶಾಲೆಯಲ್ಲಿ ಮಾಡ್ತಾ ಇದೀವಿ. ಮತ್ತೆ ನಮ್ಮ ಗ್ರಾಮದಲ್ಲಿ ಏನ್ ಅಭಿವೃದ್ಧಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಯುವಕರ ಜೊತೆ ಕೂತ್ಕೊಂಡು ವಾಲಿಬಾಲ್ ಟೂರ್ನಿಮೆಂಟ್ ಇಟ್ಸೋದ್ರಲ್ಲಿ ಅಲ್ಲೆಲ್ಲ ಯಾವ್ಯಾವ ರೀತಿ ಆಗ್ಬೇಕು, ಮತ್ತೆ ನಾವು ಮಾಡಿರೋದ್ರಲ್ಲಿ ಗ್ರಾಮಕ್ಕೆ ಇನ್ನೂ ಏನು ಹೆಚ್ಚಿನ ಕೆಲಸಗಳಾಗಬೇಕು, ಮತ್ತೆ ನಿಮ್ಮ ಸಲಹೆ ಸಹಕಾರ ಕೊಡಿ. ಮತ್ತೆ ಸಮುದಾಯದ ಜೊತೆ ಹೋಗಿ ಒಂದು 5-6 ಗಂಟೆ ಕೆಲಸ ಮುಗಿಸ್ಕೊ ಬಂದಿರ್ತಾರಲ್ಲ ಆ ಸಮಯದಲ್ಲೆಲ್ಲ ಹೋಗಿ ನಮ್ಮ ಗ್ರಾಮದ ಅಭಿವೃದ್ಧಿ ಯಾವ ರೀತಿ ಇದೆ ಮತ್ತೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡ್ಕೊಂಡು ಅವ್ರ ಹತ್ರ ನಾವು ಮತದಾರ ಹತ್ರ ಮನೆಗೂ ಹೋಗ್ತಿದೀವಿ. ಯಾಕಂದ್ರ ಅವ್ರಿಗೆ ಏನ್ ಬೇಕು ಅನ್ನೋದೇ ಮುಖ್ಯ. ಅದನ್ನ ನಾವು ಕೆಲಸ ಏನ್ ಆಗ್ಬೇಕು ಅದನ್ನ ನಿರ್ವಹಿಸಬೇಕು. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಂಡು ನಮ್ಮ ಗ್ರಾಮದ ಅಭಿವೃದ್ಧಿ ಹತ್ತ ನಾವು ನಿರ್ವಹಣೆ ಮಾಡ್ತಿದ್ವಿ ಸರ್. ಮತ್ತೆ ಇನ್ನೊಂದೇನಾದ್ರು ನಮ್ಮ ಗ್ರಾಮದಲ್ಲಿ ಸಮುದಾಯ ಭವನಗಳಿತ್ತಿಲ್ಲ. ಮತ್ತೆ ಈಗ ರೀಸೆಂಟ್ ಆಗಿ ಗ್ರಂಥಾಲಯನೂ ಕೂಡ ಉದ್ಘಾಟನೆ ಆಗಲಿದೆ. ಮತ್ತೆ ಇನ್ನೊಂದೇನಂತಂದ್ರೆ ಅಂಗನವಾಡಿ ಮೊದ್ಲು ಸುಸಜ್ಜಿತವಾದ ಕಟ್ಟಡಗಳು ಇತ್ತಿಲ್ಲ, ಈಗ 2 ಕಟ್ಟಡಗಳು ಕೂಡ ಸುಸಜ್ಜಿತವಾಗಿ ಕೂಡಿದೆ.
ಶಾಲೆನೂ ಸುಸಜ್ಜಿತವಾದ ಕಟ್ಟಡಗಳು. ಮತ್ತೆ ಈಗಿನ ಪ್ರಸ್ತುತ ಒಂದು ವ್ಯವಸ್ಥೆಯಲ್ಲಿ ವಸತಿಗಳು ಮುಖ್ಯ ಗ್ರಾಮಗಳಿಗೆ. ಹಂಗಾಗಿ 456 ಕುಟುಂಬಗಳು ಇರೋದ್ರಿಂದ ಈಗ ನಮ್ಮ ಒಂದು 10 ವರ್ಷದ ಅವಧಿಯಲ್ಲಿ ಒಟ್ಟು 4 ಜನ ಮೆಂಬರ್ ಇದೀವಿ. ನಮ್ಮ ವಾರ್ಡ್ಗ ಈಗ ನಾವು 102 ಮನೆಗಳನ್ನ ನೀಡಿದ್ವಿ. ಶೌಚಾಲಯಗಳು ಕೂಡ 156 ಶೌಚಾಲಯಗಳು ನಮ್ಮ ವಾರ್ಡ್ಗ. ಮತ್ತೆ ವಿದ್ಯುತ್ ಶಕ್ತಿ ಇಲಾಖೆ ವತಿಯಿಂದ ಅಂದ್ರ ಗೃಹ ಜ್ಯೋತಿ ಅನ್ಕ ಬರ್ತಾ ಇದೆಯಲ್ಲ, ಅದರಲ್ಲೂ ಕೂಡ 94 ಗೃಹ ಜ್ಯೋತಿಗಳನ್ನ ನಮ್ಮ ವಾರ್ಡ್ಗೆ ಸಂಬಂಧಪಟ್ಟಂತೆ ನಾವು ವ್ಯವಸ್ಥೆಗಳನ್ನ ಮಾಡಿದೀವಿ. ಮತ್ತೆ ಇನ್ನೊಂದೇನಂತಂದ್ರ ಮೊದ್ಲು ಕೆರೆಯಿಂದ ನೀರನ್ನ ತರ್ತಾ ಇದ್ರು, ಮತ್ತೆ ಬೋರ್ವೆಲ್ ನಿಂದ ತರ್ತಿದ್ರು. ಈಗ ಆ ರೀತಿ ವ್ಯವಸ್ಥೆಯಿಂದ ಇಲ್ಲ. ಮನೆಗೂ ಕೂಡ ನೀರಿನ ವ್ಯವಸ್ಥೆ ತಲುಪ ಕೆಲಸನ ಮಾಡಿದೀವಿ. ಮತ್ತೆ ಬೀದಿಲಿ ಬೆಳಗಿನ ಜಾವ ಸುತ್ತಾಡ್ತೀವಿ ಅನ್ನೋ ವಾತಾವರಣನ ನೈಟು ಕೂಡ ಅದೇ ರೀತಿ ವಾತಾವರಣನ ಕ್ರಿಯೇಟ್ ಮಾಡಿದೀವಿ. ಹಂಗಾಗಿ ಖುಷಿ ಇದೆ ಸರ್. ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ತಾಲೂಕಿನ ಜನತೆಗಾಗಿರ್ಬೋದು ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ? ಸರ್, ಮೊದ್ಲು ಈ ಒಂದು ಮೀಡಿಯಾ ಬರಕ್ಕೂ ಮುಂಚೆ ರೇಡಿಯೋ ಅಂತಂದ್ರೆ ನಾವು ಆ ಒಂದು ರೇಡಿಯೋನ ನಮ್ಮ ತಲೆದೇಶಲ್ಲಿ ಮಡಿಕೊಂಡು ನಾವು ರೇಡಿಯೋ ಕೇಳ್ತಿದ್ದಂತ ಕಾಲ. ಇವತ್ತು ಕೂಡ ರೇಡಿಯೋ ಮುಖಾಂತರ ತಲುಪ್ತಕ್ಕಂತ ಒಂದು ಸಂದೇಶ ಮೀಡಿಯಾದಲ್ಲಿ ತಲುಪಲ್ಲ. ಯಾಕಂತಂದ್ರ ಅಲ್ಲಿ ಕೆಟ್ಟದಿದೆ, ಒಳ್ಳೇದೆ. ಅದರ ಒಂದು ರೇಡಿಯೋ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನೀವು ಕೊಡ್ತಾ ಬರ್ತಿದ್ರಿ. ಆ ಒಂದು ನಾವು ಕೇಳ್ತಾ ಇದೀವಿ. ಪ್ರತಿಯೊಂದು ನಿಮ್ಮ ಒಂದು ರೇಡಿಯೋದಲ್ಲಿ ಶಿಕ್ಷಣದ ಬಗ್ಗೆ ಆಗಲಿ, ನಮ್ಮ ಒಂದು ಹಳೆಯ ಪದ್ಧತಿಗಳು ಏನಿದೆ ಅದ್ರ ಬಗ್ಗೆ ಆಗಲಿ, ಮತ್ತೆ ನಾವು ತಿಂತಕ್ಕಂಥ ಫುಡ್ನ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾ ಇದ್ರಿ. ಆಮೇಲೆ ನಮ್ಮ ರೈತರು ಯಾವ ರೀತಿಯ ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕು, ಮತ್ತೆ ಯಾವ ರೀತಿ ಬೆಳೆಗಳನ್ನ ಬೆಳಿಬೇಕು, ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ರಿ. ಇದೇ ರೀತಿ ನಿಮ್ಮ ಒಂದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಇನ್ನೂ ಎಚ್ಚೆತ್ತಿನ ಕಾರ್ಯಕ್ರಮಗಳನ್ನ ಜನಕ್ಕೆ ತಲುಪಿಸಲಿ. ಇನ್ನೂ ಉತ್ತಮವಾದ ಒಂದು ಸಾರ್ವಜನಿಕರು ಮತ್ತೆ ತಾಲೂಕು ದೇಶ ಅಂತ ಇನ್ನೂ ಎಚ್ಚೆತ್ತವಾಗಿ ಒಳ್ಳೇದಾಗ್ಲಿ ಅಂತ ತಿಳಿಸ ನಾನು ಮಾತನ್ನ ಮುಗಿಸಿದ್ದೇನೆ. ಧನ್ಯವಾದಗಳು. ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಹಾದನೂರು ಗ್ರಾಮ ಪಂಚಾಯಿತಿಯ ಹಾದನೂರು ಗ್ರಾಮದ ವಾರ್ಡ್ ನಂಬರ್ 2ರ ಚುನಾಯಿತ ಸದಸ್ಯರಾಗಿರುವ ಹಾಗೂ ಹಾದನೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರುವ ಶ್ರೀಯುತ ಪ್ರಕಾಶ್ ರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ ನಿಮ್ಮ ಜನಧ್ವನಿ 90.8 FM ನಲ್ಲಿ.